ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು KCETಯ ಲೀನಿಯರ್ ಇನ್ಇಕ್ವಾಲಿಟಿ ಚಾಪ್ಟರಲ್ಲಿ ಏನೆಲ್ಲ ಕ್ವಶನ್ ಬಂದಿದೆ ಅನ್ನೋದನ್ನು ನೋಡುವ. ಆಯಿತಾ, ಈ ಚಾಪ್ಟ್ರಲ್ಲಿ ಜಾಸ್ತಿ ಮಾರ್ಕ್ಸಿಗೆ ಏನು ಬರಲ್ಲ, 1 ಮಾರ್ಕ್ಸಿಗೆ ಬರುತ್ತೆ. ಬಟ್ ಆ ಲೀನಿಯರ್ ಇನ್ಇಕ್ವಾಲಿಟಿ ಸಿಂಬಲ್ಗಳಿದೆಯಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಕಡೆನೂ ಬಂದಿರುತ್ತೆ. ಇಕ್ವೇಷನ್ಸ್ಗಳಲ್ಲಿ ಅಥವಾ ಯಾವುದೋ ಒಂದು ಇಂಟರ್ವಲನ್ನು ಡಿಫೈನ್ ಮಾಡುವಾಗ ಇದ್ರ ಒಳಗಡೆ ಇದೆ, ಇದಕ್ಕಿಂತ ಜಾಸ್ತಿ ಕಡಿಮೆ, ಆ ಥರ ಎಲ್ಲ ಬಂದಿರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಇದೇ ಚಾಪ್ಟ್ರಿಂದ ಅಂಥೇಳಿ ಮ್ಯಾಕ್ಸಿಮಮ್ ಅಂತಾನೆ 1 ಮಾರ್ಕ್ಸಿಗೆ ಡೈರೆಕ್ಟ್ ಕ್ವಶನ್ಗಳು ಬಂದಿರುವಂಥದ್ದು. ವಿ ವಿಲ್ ಸ್ಟಡಿ ದಿಸ್ ಚಾಪ್ಟರ್ ನಾವ್. ಸೊ ಈ ಚಾಪ್ಟ್ರಲ್ಲಿ ಏನೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಇದೆ ನಿಮಗೆ ಗೊತ್ತು ತಾನೆ? ಏನೆಲ್ಲ ಇದೆ? ಲೀನಿಯರ್ ಇನ್ಇಕ್ವಾಲಿಟಿ ಡೆಫಿನೇಷನ್ ಇದು ಯಾವುದಕ್ಕೆ? ಲೀನಿಯರ್ ಇನ್ಇಕ್ವಾಲಿಟಿಗೆ. 2 ರಿಯಲ್ ನಂಬರ್ಸ್ ಆರ್ 2 ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆರ್ ರಿಲೇಟೆಡ್ ಬೈ ದ ಸಿಂಬಲ್. ಈ ಥರ ಸಿಂಬಲಲ್ಲಿ ಇದ್ದರೆ ಯಾವ ಥರ ಸಿಂಬಲ್ಲು? ಲೆಸ್ ದ್ಯಾನು, ಗ್ರೇಟರ್ ದ್ಯಾನು, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಆರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಇದೆಲ್ಲ ಸಿಂಬಲಲ್ಲಿದ್ದರೆ ಇದು ಆ ಒಂದು ಸ್ಟೇಟ್ಮೆಂಟಲ್ಲಿ ಇಂತಹ ಸಿಂಬಲ್ಗಳಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 10 ಅಂತಂದರೆ ಇದೊಂದು ಲೀನಿಯರ್ ಇನ್ಇಕ್ವಾಲಿಟಿ. ಅದೇ ಥರ 2x + y ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂತ ಇದ್ದರೆ ಇದು ಒಂದು ಇನ್ಇಕ್ವಾಲಿಟಿ. ಸೊ ದಿಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಓಕೆ, ನೆಕ್ಸ್ಟ್ ಏನು ಕಲ್ತಿದ್ದೀವಿ ಈ ಚಾಪ್ಟ್ರಲ್ಲಿ? ನಾನು ಸಮ್ಮರಿನ ಹೇಳ್ತಿದ್ದೀನಿ ಅಷ್ಟೇ. ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಮತ್ತು ಸ್ಲ್ಯಾಕ್ ಇನ್ಇಕ್ವಾಲಿಟಿ 2 ವೆರೈಟಿ ಇದೆ. ಟೈಪ್ಸ್ ಆಫ್ ಇನ್ಇಕ್ವಾಲಿಟಿ: ಸ್ಟ್ರಿಕ್ಟಾಗಿ ಲೆಸ್ ದ್ಯಾನ್ ಅಥವಾ ಸ್ಟ್ರಿಕ್ಟಾಗಿ ಗ್ರೇಟರ್ ದ್ಯಾನ್ ಇದ್ದರೆ ಅದನ್ನು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಅದೇ ಒಂದು ವೇಳೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದರೆ ಅದನ್ನು ಏನಂತ ಕರಿತೀವಿ? ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇದಿವಾಗ ಏನು? ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಇದೇನು? ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಸೊ ನೆಕ್ಸ್ಟ್ ಏನು ಕಲ್ತಿದ್ದೀವಿ ಈ ಚಾಪ್ಟ್ರಲ್ಲಿ? ದಿಸ್ ಈಸ್ ಇಂಪಾರ್ಟೆಂಟ್. ಯಾವಾಗ ಇಂಪಾರ್ಟೆಂಟ್ ಅಂತ ಅಂದರೆ, ಒಂದು ಈ ಲೀನಿಯರ್ ಇನ್ಇಕ್ವಾಲಿಟಿನ ಸಾಲ್ವ್ ಮಾಡೋಕ್ಕೆ ಈ ಟಾಪಿಕ್ಗಳು, ಈ ರೂಲ್ಗಳು ಇಂಪಾರ್ಟೆಂಟು. ಫಸ್ಟ್ ರೂಲ್ ಏನು ಹೇಳುತ್ತೆ? 2 ರಿಯಲ್ ನಂಬರ್ಸ್ ಮೇ ಬಿ ಆ್ಯಡೆಡ್ ಟು ದ ಬೋತ್ ಸೈಡ್ ಆಫ್ ದ ಇನ್ಇಕ್ವಾಲಿಟಿ ವಿದೌಟ್ ಎಫೆಕ್ಟಿಂಗ್ ದ ಸೈನ್ ಆರ್ ಸಬ್ಟ್ರಾಕ್ಟೆಡ್. ಒಂದು ಇನ್ಇಕ್ವಾಲಿಟಿ ಇದೆ ಈ ಥರ. ಇವಾಗ 5 ಈಸ್ ಲೆಸ್ ದ್ಯಾನ್ 10 ಅಂತ ಇದ್ದರೆ ನೀವು ಇಲ್ಲಿ ಸೇಮ್ ನಂಬರ್ನ ಆ್ಯಡ್ಲು ಮಾಡ್ಬೋದು, ಸಬ್ಟ್ರ್ಯಾಕ್ಟು ಮಾಡ್ಬೋದು. ಇನ್ಇಕ್ವಾಲಿಟಿ ಏನಾಗಲ್ಲ, ಚೇಂಜ್ ಆಗಲ್ಲ. ಬೇಕಾದರೆ 2ನ ಆ್ಯಡ್ ಮಾಡಿ ಏನಾಗುತ್ತೆ? 7 ಆಗುತ್ತೆ. ಈ ಕಡೆನೂ 2ನ ಆ್ಯಡ್ ಮಾಡಿದರೆ 12 ಆಗುತ್ತೆ. ಇನ್ಇಕ್ವಾಲಿಟಿ ಏನಾಯಿತು? ಸೇಮ್ ಹಾಗೆ ಇದೆ ತಾನೆ, ಅದನ್ನೇ ಹೇಳ್ತಿರೋ ಅಂಥದ್ದು. ಆದರೆ ಬೋತ್ ಸೈಡ್ ಆಫ್ ದ ಇನ್ಇಕ್ವಾಲಿಟಿ ಕ್ಯಾನ್ ಬಿ ಮಲ್ಟಿಪ್ಲೈಡ್. ಮಲ್ಟಿಪ್ಲೈ ಮಾಡಿದಾಗ ಏನೂ ಚೇಂಜಸ್ ಆಗಲ್ಲ. ಇಲ್ಲೇ ಮಲ್ಟಿಪ್ಲೈ ಮಾಡಿ ನೋಡಿ, ಮಲ್ಟಿಪ್ಲೈಡ್ ಬೈ ದ ಸೇಮ್ ಪಾಸಿಟಿವ್ ನಂಬರ್. ಪಾಸಿಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಏನೂ ಆಗಲ್ಲ ಅಂತಿದ್ದಾರೆ. 5ಗೆ ಪಾಸಿಟಿವ್ 2 ಇಂದ ಮಲ್ಟಿಪ್ಲೈ ಮಾಡಿ 10 ಆಯಿತು. ಈಸ್ ಲೆಸ್ ದ್ಯಾನ್ 10ಗೆ 2 ಇಂದ ಮಲ್ಟಿಪ್ಲೈ ಮಾಡಿದರೆ 20. ಸೇಮ್ ಇದೆ ತಾನೇ, ಹಾಗೆ ಇದೆ. ಇನ್ಇಕ್ವಾಲಿಟೀಸ್ ಏನು ಚೇಂಜ್ ಆಗಿಲ್ಲ. ಆದರೆ ಡೌಟ್ ಬರೋದೆಲ್ಲಿ? ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಕ್ವಶನ್ನೇ ರೈಸ್ ಆಗುವಂಥದ್ದು. ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ. ಸೊ 5ಗೆ -2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಏನಾಗುತ್ತೆ? -10 ಆಯಿತು. ಓಕೆನಾ? ಈಸ್ ಇದಕ್ಕೆ -2 ಇಂದ ಮಾಡ್ತೀನಿ, -20 ಆಯಿತು. ಇವೆರಡರಲ್ಲಿ ಜಾಸ್ತಿ ಯಾವುದಿರೋದು? -10 ಇರೋದು. ಸೊ ಇನ್ಇಕ್ವಾಲಿಟಿ ಏನಾಯಿತು ಇಲ್ಲಿ ನೋಡಿ? ಚೇಂಜ್ ಆಯಿತು. ಓಕೆನಾ? ಇನ್ಇಕ್ವಾಲಿಟೀಸ್ ಏನಾಯಿತು? ಚೇಂಜಸ್ ಆಯಿತು. ಇದನ್ನೇ ಹೇಳ್ತಿರೋದು. ವೆನ್ ಯು ಮಲ್ಟಿಪ್ಲೈ ಬೈ ದ ನೆಗೆಟಿವ್ ನಂಬರ್, ಮಲ್ಟಿಪ್ಲೈ ಆರ್ ಎಲ್ಸ್ ಡಿವೈಡ್ ನೆಗೆಟಿವ್ ನಂಬರಿಂದ ಮಾಡಿದಾಗ ಇನ್ಇಕ್ವಾಲಿಟೀಸ್ ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಹೇಗೆ ಮಾಡೋದು ಅಂತ. ಯಾವುದನ್ನು? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೀವಿ ನಾವು. ಓಕೆನಾ? ಗ್ರಾಫಲ್ಲಿ ಒಂದು ಸೊಲ್ಯೂಷನ್ ಬಂದಿರುತ್ತೆ. ಇವಾಗ ಎಕ್ಸಿಗೆ ಆಲ್ಜಿಬ್ರೈಕ್ ಸೊಲ್ಯೂಷನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಇನ್ಇಕ್ವಾಲಿಟಿಯಲ್ಲಿ. ಆ ಸೊಲ್ಯೂಷನ್ ಬಂದಿರೋದನ್ನು ಗ್ರಾಫಲ್ಲಿ ಹೆಂಗೆ ಸಾಲ್ವ್ ಮಾಡೋದು, ಹೆಂಗೆ ಡಿನೋಟ್ ಮಾಡೋದು ಅನ್ನೋದನ್ನು ನಾವು ನೋಡಿದ್ದೀವಿ, ನಾವು ಆಲ್ರೆಡಿ ಕಲ್ತಿದ್ದೀವಿ. ಇದರದ್ದು ಕಂಪ್ಲೀಟ್ ಕ್ಲಾಸು ನಮ್ಮ 1 ಶಾರ್ಟ್ ವಿಡಿಯೋದಲ್ಲಿದೆ, ಅದನ್ನು ಹೋಗಿ ಚೆಕ್ ಮಾಡಿ, ಆಯಿತಾ? ಸೊ ಯು ಕ್ಯಾನ್ ಸಿ ಹಿಯರ್ the linear inequality x is less than 3 graphically represented on the line. x is less than 3 ಇದ್ದಾಗ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡಿ. x is less than 3 ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಇದೆ, ಅದಕ್ಕೋಸ್ಕರ ಏನು ಮಾಡಬೇಕು? ಇಲ್ಲೊಂದು ಹೋಲ್ ಹಾಕಬೇಕು. ಅಂತಂದರೆ ಏನು? 3 ಇನ್ಕ್ಲೂಡ್ ಆಗಿಲ್ಲ, ವೆರಿ ನೆಕ್ಸ್ಟ್ ಎಲಿಮೆಂಟ್ ಆಫ್ಟರ್ 3. ಇದು ಬಿಫೋರ್ 3, ಲೆಸ್ ದ್ಯಾನ್ ಇರೋದಕ್ಕೋಸ್ಕರ 3ಗಿಂತ ಮೊದಲಿಂದು ಯಾವುದೆಲ್ಲ ಬರುತ್ತೆ ಅದೆಲ್ಲದು ಏನಾಗಿರುತ್ತೆ? ಎಕ್ಸಿಗೆ
ಸೊಲ್ಯೂಷನ್ ಆಗಿರುತ್ತೆ ಅಂತ ಅರ್ಥ ಇದ್ರದ್ದು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡುವ. ಇನ್ನೊಂದು ಎಕ್ಸಾಂಪಲಲ್ಲಿ ಏನಿದೆ, ಇಫ್ ದ ಲೀನಿಯರ್ ಇನ್ಇಕ್ವಾಲಿಟಿ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಇದ್ದರೆ ಹೆಂಗೆ ಬರುತ್ತೆ ಅಂತ. ಇಲ್ಲಿ ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಮೀನಿಂಗ್ ಏನು? ಅದು 1 ಅನ್ನೋದು ಎಕ್ಸಿಗೆ ಬಿಲಾಂಗ್ ಆಗಿದೆ. 1 ಈಸ್ ಆಲ್ಸೋ ಒನ್ ಆಫ್ ದ ಸೊಲ್ಯೂಷನ್ ಅಂತ ಮೀನಿಂಗು. ಕರೆಕ್ಟ್ ತಾನೆ? ಹಾಗಾದರೆ ಅದನ್ನು ಡಾಟ್ ಎಕ್ಸನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಅರ್ಥ. ಸೊ ಇನ್ಕ್ಲೂಡ್ ಮಾಡುವಾಗ ಏನಾಗುತ್ತೆ? ಇಟ್ ವಿಲ್ ಬಿ ಅ ಡಾಟ್. ಇಲ್ಲಿ ನೋಡಿ, ಇಲ್ಲೊಂದು ಡಾಟ್ ಹಾಕಿದ್ದೀನಿ. ಸೊ ಇನ್ಕ್ಲೂಡ್ ಮಾಡುವಾಗ ಏನಾಗಿರುತ್ತೆ? ಇಟ್ ವಿಲ್ ಬಿ ಅ ಡಾಟ್. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್, ಅರ್ಥ ಆಯ್ತಾ? ದಿಸ್ ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಇನ್ಇಕ್ವಾಲಿಟಿ. ದಟ್ಸ್ ಇಟ್. ಸೊ ಇದನ್ನೆಲ್ಲ ನಾವು ಎಲ್ಲಿ ಕಲ್ತಿದ್ದೀವಿ? ನಾವು ಪ್ರೀವಿಯಸ್ಲಿ ಈ ಚಾಪ್ಟರ್ನ ಸ್ಟಡಿ ಮಾಡುವಾಗ ಕಲ್ತಿದ್ದೀವಿ. ಇವಾಗ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡುವ. ತುಂಬ ಏನು ಪ್ರಾಬ್ಲಮ್ಸ್ ಇಲ್ಲ. ನಾನು ಹೆಂಗೆ ಹೇಳಿದೆ ನೋಡಿ, ಏನು ತುಂಬ ಕ್ವಶನ್ಸ್ ಕೇಳಲ್ಲ ಡೈರೆಕ್ಟಾಗಿ, ಬಟ್ ಆ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. KCET ಕ್ವಶನ್ಸಲ್ಲಿ ಆ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಯಾವುದು? ಲೆಸ್ ದ್ಯಾನ್, ಈಕ್ವಲ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್, ಆ ಥರ ಕಾನ್ಸೆಪ್ಟ್ ಬಂದಿರುತ್ತೆ. ಬಟ್ ಡೈರೆಕ್ಟ್ ಕ್ವಶನ್ ಕೇಳಿರುವಂಥದ್ದು ಕಡಿಮೆ. 2023 ಒಂದು ಕ್ವಶನ್ ಇದೆ. ಏನು ಹೇಳಿದ್ದಾರೆ ಅಂತಾನೆ, ಗಿವನ್ ದ್ಯಾಟ್ A, B and x are the real numbers and a is less than b, x is less than 0, then ಅಂತ ಹೇಳಿದ್ದಾರೆ. x is less than 0 ಅಂತ ಹೇಳಿದ್ದಾರೆ. ಲೆಸ್ ದ್ಯಾನ್ 0 ಅನ್ನೋದನ್ನ, ಇದು ಕಷ್ಟ ಅನ್ನಿಸ್ತಿದ್ಯಾ ಹೇಳಿ? ಈಸ್ ಇಟ್ ಈಸಿ ಆರ್ ಎಲ್ಸ್ ಡಿಫಿಕಲ್ಟ್? ಈಸಿ ಅಂತ ಅಂದರೆ ಇ ಅಂತ, ಡಿಫಿಕಲ್ಟ್ ಅಂದರೆ ಡಿ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ. ಇದು ಇಷ್ಟೊಂದು ಟಫಾಗಿ ಕಾಣಿಸ್ತಿದೆ. ಡೈರೆಕ್ಟಾಗಿ ನೋಡಿದಾಗ ಕಷ್ಟ ಅಂತಲೇ ಅನಿಸುತ್ತೆ, ಬಟ್ ಇಟ್ ಈಸ್ ವೆರಿ ಈಸಿ. ಐ ವಿಲ್ ಟೆಲ್ ಯು ಹೌ ಇಟ್ ಇಸ್. ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ? ಎ ಇಸ್ ಲೆಸ್ ದ್ಯಾನ್ ಬಿ ಅಂತ ಹೇಳಿದ್ದಾರೆ. ಆದರೆ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂತ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸೊಲ್ಯೂಷನ್ಗಳನ್ನು ನೋಡಿ, ಆಪ್ಷನ್ಗಳನ್ನು ಎ ಡಿವೈಡೆಡ್ ಬೈ ಎಕ್ಸು, ಎ ಡಿವೈಡೆಡ್ ಬೈ ಎಕ್ಸು, ಬಿ ಡಿವೈಡೆಡ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಮಗೇನು ಗೊತ್ತಾಯಿತು? ಎ ಡಿವೈಡೆಡ್ ಬೈ ಎಕ್ಸ್ ಫಾರ್ಮಲ್ಲಿ ಬರಿಬೇಕು ಅಂತ ಗೊತ್ತಾಯಿತು. ಹಂಗಂದರೆ ಡಿವೈಡೆಡ್ ಬೈ ಎಕ್ಸ್ ಮಾಡ್ತೀನಿ, ಎ ಡಿವೈಡೆಡ್ ಬೈ ಎಕ್ಸ್ ಮಾಡ್ತೀನಿ, ಬಿ ಈಸ್ ಆಲ್ಸೋ ಡಿವೈಡೆಡ್ ಬೈ ಎಕ್ಸ್. ನೀವು ಒಂದು ಅರ್ಥ ಮಾಡ್ಕೋಬೇಕು ಏನಂತಂದರೆ, ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಮೀನಿಂಗ್ ಏನು? ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂತಂದರೆ ಇಟ್ ಈಸ್ ಅ ನೆಗೆಟಿವ್ ನಂಬರ್. ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್. ಎಕ್ಸ್ ನೆಗೆಟಿವ್ ನಂಬರ್ ಆಗಿದಾಗ, ಹಾಗಾದರೆ ನೆಗೆಟಿವ್ ನಂಬರಿಂದ ಡಿವೈಡ್ ಮತ್ತು ಮಲ್ಟಿಪ್ಲೈ ಮಾಡಿದಾಗ ಏನಾಗಿರುತ್ತೆ? ಇನ್ಇಕ್ವಾಲಿಟಿದು ಸಿಂಬಲ್ ಚೇಂಜ್ ಆಗುತ್ತೆ. ದಟ್ಸ್ ಇಟ್. ಸೊ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ದಿಸ್ ಒನ್. ಬಿಕಾಸ್ ಅಂತ ಬರಿತೀನಿ. ಬಿಕಾಸ್ ಎಕ್ಸ್ ಇಸ್ ಅ ನೆಗೆಟಿವ್ ನಂಬರ್. ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ನೋಡ್ಕೊಳ್ಳಿ, ನೆಗೆಟಿವ್ ನಂಬರ್, ದಟ್ಸ್ ವೈ. ಸೊ ದಟ್ಸ್ ವೈ ದ ಆನ್ಸರ್ ಇಸ್ ವಿಚ್ ಒನ್? ವಿಚ್ ಇಸ್ ದ ಆನ್ಸರ್? ಎಕ್ಸ್ ಇಸ್ ಎಕ್ಸ್ ಬೈ ಎ, ಬಿ ಬೈ ಎ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಈಸಿ ಇದೆ ತಾನೇ? ಈಸಿ ಇರುತ್ತೆ. ಸ್ವಲ್ಪ ಅನಲೈಸ್ ಮಾಡಬೇಕು. ಈ ಥರದ ಕ್ವಶನ್ಸನ್ಗೆ ಈಸಿಯಾಗಿ ಆನ್ಸರ್ಸನ್ನು ಕಲಿಬೇಕು ಅಂತಂದರೆ ನೀವೇನು ಮಾಡಬೇಕು? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ, ಬಟ್ ಇಟ್ ಈಸ್ ಈಸಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದ ಸೆಟ್ ಆಫ್ ಆಲ್ ದ ಸೊಲ್ಯೂಷನ್ಸ್ ಆಫ್ ದ ಲೀನಿಯರ್ ಇನ್ಇಕ್ವಾಲಿಟಿ. ಇಲ್ಲೊಂದು ಲೀನಿಯರ್ ಇನ್ಇಕ್ವಾಲಿಟಿ ಕೊಟ್ಟಿದ್ದಾರೆ. ಇದರದ್ದು ಸೆಟ್ಟು ಏನಾಗಿರುತ್ತೆ ಅಂತಂದರೆ, ಆರ್ ಎಕ್ಸ್ ಇಸ್ ಲೆಸ್ ದ್ಯಾನ್ 3 ಆ್ಯಂಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ಹೇಳಿದ್ದಾರೆ. ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದ ಕಾಮನ್ ಸೆಟ್ ಆಫ್ ದ ಸೊಲ್ಯೂಷನ್ ಲೀನಿಯರ್ ಇನ್ಇಕ್ವಾಲಿಟಿ. ಸೇಮ್ ಇನ್ಇಕ್ವಾಲಿಟಿ 2 ಕೊಟ್ಟಿದ್ದಾರೆ. ಇದರದ್ದು ಸೊಲ್ಯೂಷನ್ ಸೆಟ್ ಏನಾಗಿರುತ್ತೆ ಅಂತ ಹೇಳಿದ್ದಾರೆ, ಈ ಇಂಟರ್ವಲ್ಲಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಮೊದಲು ಏನು ಮಾಡಬೇಕು? ವಿ ನೀಡ್ ಟು ಸಾಲ್ವ್ ದ ಲೀನಿಯರ್ ಇನ್ಇಕ್ವಾಲಿಟಿ. 3x ಪ್ಲಸ್ 8 ಈಸ್ ಲೆಸ್ ದ್ಯಾನ್ 17. ಓಕೆನಾ? ಹಾಗಾದರೆ 3x ಈಸ್ ಲೆಸ್ ದ್ಯಾನ್ 17 ಮೈನಸ್ 8 ಆಗುತ್ತೆ. ಅಂತಂದರೆ ಏನು? 3x ಈಸ್ ಲೆಸ್ ದ್ಯಾನ್ 17 ಮೈನಸ್ 8 ಅಂತಂದರೆ ಎಷ್ಟಾಯಿತು? ಇಟ್ ಈಸ್ 9. ದೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 3. ಕರೆಕ್ಟು ತಾನೆ? ಹಾಗಂದರೆ ಇದು ಕರೆಕ್ಟು. ಇದು ಒಂದು ಆನ್ಸರ್ ಆಯಿತು. ಇನ್ನೊಂದು ಆನ್ಸರ್ ನೋಡುವ. 2x ಪ್ಲಸ್ 8 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 12 ಅಂತ ಹೇಳಿದ್ದಾರೆ. 2x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 12 ಮೈನಸ್ 8. ಇಟ್ ಈಸ್ ಹೌ ಮಚ್? ಎಷ್ಟಾಯಿತು? 4 ಆಯಿತು. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಇದು ಇನ್ನೊಂದು ಸೊಲ್ಯೂಷನ್ ಆಯಿತು. ಇದು ನೀವು ಇಂಟರ್ವಲ್ಲಲ್ಲಿ ಬರೆಯೋದಾದರೆ ಹೆಂಗಾಗುತ್ತೆ? ಎಕ್ಸ್ ಈಸ್ ಬಿಲಾಂಗ್ಸ್ ಟು, ಎಕ್ಸ್ ಅನ್ನೋದು 2ಗಿಂತ ಜಾಸ್ತಿ ಇದೆ, 3ಗಿಂತ ಕಡಿಮೆ ಇದೆ ಅಂತ ಆಯಿತು. ಇನ್ಕ್ಲೂಡಿಂಗ್ 2, 3
ಹೀಗೆ ಬರೆದ್ರೆ ಕರೆಕ್ಟು. ಇವಾಗ ಕ್ರಾಸ್ ಚೆಕ್ ಮಾಡುವ. ಇದರದ್ದು ಸೊಲ್ಯೂಷನ್ ಯಾವುದಂತ ಹೇಳಿದ್ದಾರೆ, ಇದು ಕರೆಕ್ಟ್, ದಿಸ್ ಈಸ್ ಕರೆಕ್ಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಓಕೆನಾ? ಆದರೆ ಇದು ಸಹ ಸ್ಟೇಟ್ಮೆಂಟ್ ಸರಿ ಆಗ್ತಿತ್ತು ಯಾವಾಗ ಟೂಗಿಂತ ಮೊದಲು ಸ್ಕ್ವೇರ್ ಬ್ರ್ಯಾಕೆಟ್ ಇದ್ದರೆ ಇದು ಸಹ ಒನ್ ಆಫ್ ದ ಆನ್ಸರ್ ಆಗ್ತಿತ್ತು. ಬಟ್ ಅಲ್ಲಿ ಏನಾಗಿದೆ, ಓಪನ್ ಬ್ರ್ಯಾಕೆಟ್ ಇದೆ. ಸೊ ದ್ಯಾಟ್ಸ್ ವೈ ದಿಸ್ ಈಸ್ ರಾಂಗ್. ಹಾಗಾದರೆ ಏನು ಹೇಳ್ಬೋದು ಆಪ್ಷನ್ಸಲ್ಲಿ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಕರೆಕ್ಟ್ ಅಲ್ಲ, ಅದು 1 ಈಸ್ ಟ್ರೂ. ಸೊ ಎಲ್ಲಿದೆ 1 ಈಸ್, ಸ್ಟೇಟ್ಮೆಂಟ್ 1 ಈಸ್ ಬೋತ್ ಆರ್ ಟ್ರೂ ಅಲ್ಲ, ಬೋತ್ ಆರ್ ಫಾಲ್ಸು ಅಲ್ಲ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ದ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಈಸಿಯಾಗಿರುತ್ತೆ, ಸ್ವಲ್ಪ ಅನಲೈಸ್ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕು. ಇದೇ ಒಂದು ವೇಳೆ ಇಲ್ಲಿ ಈ ಆನ್ಸರಲ್ಲಿ ಕ್ಲೋಸ್ಡ್ ಬ್ರ್ಯಾಕೆಟ್ ಹಾಕಿದ್ರೆ ದೆನ್ ದಟ್ ಈಸ್ ಆಲ್ಸೋ ಕರೆಕ್ಟ್ ಓನ್ಲಿ. ಅರ್ಥ ಆಯ್ತಾ? ಸೊ ಐ ಥಿಂಕ್ ಓನ್ಲಿ 2 ಕ್ವಶನ್ಸ್ ಆರ್ ದರ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟ್ರಲ್ಲಿ 2 ಕ್ವಶನ್ಸ್ ಇರೋವಂತಹದ್ದು. ಇಟ್ ಈಸ್ ಈಸಿ ಆಲ್ಸೋ ಬಟ್ ಯು ನೀಡ್ ಟು ಅನಲೈಸ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಮ್ಮ ಕ್ಲಾಸನ್ನು ನೋಡಿ ಡೌಟ್ ಸಾಲ್ವಿಂಗ್ ಸೆಷನ್ನ ಅಟೆಂಡ್ ಮಾಡಿ. ಸುಮ್ಮನೆ ಡೈರೆಕ್ಟಾಗಿ ಡೌಟ್ ಸಾಲ್ವಿಂಗ್ ಸೆಷನ್ ಅಟೆಂಡ್ ಮಾಡಿದರೆ ಯೂಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲಾಸನ್ನು ಫಾಲೋ ಅಪ್ ಮಾಡಿ, ಎಲ್ಲ ಕ್ಲಾಸದ್ದು ನೋಟ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ. ಆಟೋಮೆಟಿಕಲಿ ನಿಮಗೆ ಚೆನ್ನಾಗಿ ಸ್ಕೋರ್ ಬರುತ್ತೆ. ಏನೇ ಡೌಟ್ ಇದ್ದರೂ ವಿ ವಿಲ್ ಮೀಟ್ ಇನ್ ದ ಡೌಟ್ ಸಾಲ್ವಿಂಗ್ ಸೆಷನ್. ಅದೇ ಥರ ಏನೇ ನಿಮಗೆ ಡೌಟ್ ಇದ್ದರೂ ಸಹ ನಮ್ಮ ಗೂಗಲ್ ಶೀಟಲ್ಲಿ ನಿಮ್ಮ ಡೌಟನ್ನು ನಾವು ಕ್ಲಾರಿಫೈ ಮಾಡ್ತೀವಿ. ಯಾವಾಗ ಕ್ಲಾರಿಫೈ ಮಾಡ್ತೀವಿ? ನೀವು ಡೌಟನ್ನು ಕೇಳಿದಾಗ ಮಾತ್ರ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಅಥವಾ ನಮ್ಮ ಗೂಗಲ್ ಶೀಟಲ್ಲಿ ನೀವು ಅಪ್ಲೋಡ್ ಮಾಡಿ. ವಿ ವಿಲ್ ಆನ್ಸರ್ ಫಾರ್ ದ್ಯಾಟ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.